ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದಿರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ನಾನು ಇವತ್ತು ವಿಜಯಪುರ ಬಸ್ ಹತ್ತೀನಿ. 50 ರೂಪಾಯಿ ಟಿಕೆಟ್ ತೊಗೊಂಡ ವಿಜಯಪುರ ಸಿಟಿ ಎಂಟ್ರಿ ಆದ್ವಿ. ಸಿಟಿ ಎಂಟ್ರಿ ಆದ ತಕ್ಷಣ ನನ್ನ ಫ್ರೆಂಡ್ ಬರ್ತಾನಂತ ಫೋನ್ ಮಾಡಿದ್ದ. ವೇಟ್ ಮಾಡತ್ತೀನಿ. ಚಹಾ ಕುಡಿಬೇಕು ಅನ್ನೋ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದ. ಬಾ ಮಚ್ಚಿ ಚಹಾ ಕುಡಿನು. ಚಹಾ ಕುಡಿದು KSRTCಲಿ ಟಿಕೆಟ್ ಬುಕ್ ಮಾಡೋಣ ಅಂತ KSRTCಗೆ ಹೋದ್ವಿ. KSRTCಲಿ ಎನ್ಕ್ವೈರಿ ಮಾಡಿದಾಗ ಗೊತ್ತಾಯ್ತು ಪ್ರೈವೇಟ್ ಬಸ್ಗಿಂತ KSRTC ಟಿಕೆಟ್ ಆಗುತ್ತೆ ಅಂತ. ನಾವು ಇವಾಗ ಗಣೇಶ್ ಟ್ರಾವೆಲ್ಸ್ ಬಂದ್ವಿ. ಗಣೇಶ್ ಟ್ರಾವೆಲಲ್ಲಿ ನಮಗೆ ತುಂಬ ಕಡಿಮೆ ರೇಟಲ್ಲಿ ಮಾಡಿಕೊಟ್ರು ಟಿಕೆಟ್ ಕನ್ಫರ್ಮ್ ಮಾಡಿಕೊಂಡು ನಾವು ಹೊರಟ್ವಿ. ಹಿಂದ್ಗಡೆ ಇರೋ ಚಹಾ ಸೆಂಟರಲ್ಲಿ 1 ಕಪ್ ಚಹಾ ಕೊಡ್ಕೊಂಡು ಬಸ್ಗೋಸ್ಕರ ನಾವು ವೇಟ್ ಮಾಡಾಕ್ತಿದ್ವಿ. ನಮ್ಮ ಬಸ್ ಕೂಡ ಬರೋ ಟೈಮ್ ಆಯಿತು. ಯಾಕಂದರೆ ಬಸ್ನವ್ರು ಕಾಲ್ ಮಾಡಿಕೊಂಡು ಇನ್ಫಾರ್ಮೇಷನ್ ಕೇಳಿದ್ರು. ಬಸ್ ಬಂದೇ ಬಿಡ್ತು. ಬನ್ನಿ ಬಸ್ ಹತ್ತೋಣ. ಸಾರಿ ಎಲ್ಲಿಗೆ ಯಾವಾಗ ಹೇಗೆ ಹೊಂಟಿದೆಯಾ ಅಂತ ಕೇಳಿದ್ರಲ್ಲ, ವೇಟ್ ಮಾಡಿ. ಇದು ನಮ್ಮ ಬಸ್ಸು. ರಮೇಶ್ ಇಲ್ಲ ಲೈಟ್ ಹಚ್ಕೊಳ್ಳೋಣ. ಇದೇನಾ ನೀ ಹತ್ತ ಮುಂಚೆ ನಾ ವಿಡಿಯೋ ಮಾಡ್ತೀನಿ. ಹೇಗಾರ ವಿಡಿಯೋ ಮಾಡ ಇಡೀ ಏ ದಂಡಿ ಗಣಕ್ಕೆ ನಾ ಹತ್ರ ಓದಿಸ್ತಿದ್ದೆ. ಚಪ್ಪಲ್ ಮ್ಯಾಗಣ ಕ್ಲೀನ್ ಮಾಡಿಲ್ಲ ಸರ್, ಕ್ಲೀನ್ ಮಾಡಿಲ್ಲ. ಬಟನ್ ಅವೇ ಹೋಗ್ಯಾವ ಹೆಚ್ಚೆ ಕಡೆ ಹೋಗ್ಯಾವ ಬಾಕಿ ಕಾಣಿಸ್ತಿಲ್ಲ ಈಗ ಹೋಲ್ಲ. ಸರಿ. ಹಾಯ್ ಫ್ರೆಂಡ್ಸ್, ನಾವು ಇವಾಗ ಫೈನಲಿ ಬಸ್ ಹತ್ಕೊಂಡ್ವಿ. ನನ್ನ ಫ್ರೆಂಡ ನಾನು ಹಚ್ಕೊಂಡು ಇಲ್ಲಿ ಪೆಟ್ರೋಲ್ ಬಂಕ್ನಾಗ ಬಂದು ಪಾರ್ಕಿಂಗ್ ಆಯಿತು. ಇನ್ನೇನಿದ್ರು ಡೈರೆಕ್ಟ್ ನಮ್ಮ ಲೊಕೇಶನ್ ಮಧ್ಯದಲ್ಲಿ ಸಿಗ್ತೀನಿ. ಬಾಯ್. ನಾವು ಹೋಗ್ತಾ ಇರೋ ಪ್ಲೇಸ್ ಬಂದುಬಿಟ್ಟು ಕುಂದಾಪುರ, ಉಡುಪಿ. ಅಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ತಂಬೆಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ನಾವು ಹೋಗ್ತಾ ಇರೋದು ಇವಾಗ. ಫ್ರೆಂಡ್ಸ್, ಜರ್ನಿ ಮಾಡಿ ಸುಸ್ತಾಯ್ತು. ಇನ್ನೊಂದು 2 ತಾಸು ಮಕ್ಕೊಂಡು ಕಿಶನ್ ಮತ್ತು ಎಲ್ಲರ ಟೀ ಸ್ಟಾಪಿದ್ದಲ್ಲಿ ಭೇಟಿ ಹಾಕೋನು. ಬಾಯ್ ಫ್ರೆಂಡ್ಸ್. 10 ಗಂಟೆಗೆ ಊಟ ತರ್ತಾರೆ. ಓಕೆ. ಇದು ನೋಡ್ರಿ ನಮ್ಮ ಬಸ್ ಬ್ಯಾಕ್ ಸೈಡ್ ಸೀಟ್ಗಳೆಲ್ಲ ಸಿಕ್ಕಾಪಟ್ಟಿ ಖಾಲಿ ಇದ್ದು. ಹಂಗೆ ಖಾಲಿ ಬಸ್ ತೊಗೊಂಡು ಕಿಶನ್ ಹಂಗೆ ನಾವು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಮುಂದೆ ಬಸ್ಸಲ್ಲಿ ಕೂತಿದ್ದೇ ತಡ ಕೋಲಾರ ಬಂದೇ ಬಿಡ್ತು. ಬನ್ನಿ ಕೆಳಗಡೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಹೊಟ್ಟೆಗೆ ಹಿಟ್ಟು ಹಾಕ್ಕೊಂಡು ಬರೋ ಅಷ್ಟರಲ್ಲಿ ಬಸ್ ಕೂಡ ಮುಂದೆನೇ ನಿಂತಿತ್ತು. ಬಸ್ದೊಂದು ವಿಡಿಯೋ ಮಾಡ್ಕೊಂಡ್ವಿ. ನಮ್ಮ ಲೊಕೇಶನ್ ಬಂದುಬಿಟ್ಟು ವಿಜಯಪುರದಿಂದ ಬಾಗಲಕೋಟದಿಂದ ಹುಬ್ಬಳ್ಳಿಯಿಂದ ಗೋಕರ್ಣದಿಂದ ಕುಂದಾಪುರ, ಉಡುಪಿ. ನಮ್ಮ ಲೊಕೇಶನ್ ನೋಡೋ ಅಷ್ಟರಲ್ಲೇ ಹುಬ್ಬಳ್ಳಿ ದೇವಾಲಯ ಕೂಡ ಬಂದಿತ್ತು. ಅಲ್ಲೊಂದು ನಮಸ್ಕಾರ ಹಾಕ್ಕೊಂಡು ನಮ್ಮ ಜರ್ನಿನ ಮುಂದೆ ಒರೆಸಿದ್ವಿ. ಹಾಗೆ ಹಾಯ್ ಫ್ರೆಂಡ್ಸ್, ಇವಾಗ 1 ಗಂಟೆ ಆಯಿತು. ಹುಬ್ಬಳ್ಳಿ ದಾಟ್ ನಾವು ಏನು ಇದೇನು ರೆಸ್ಟಿಂಗ್ ಸ್ಟಾಪ್ ಅಂತ ಹೇಳ್ತಿರ್ತಾರೆ ಎಲ್ಲ ಲಾಗ್ ಫುಲ್ ಆಗಿ ನೋಡ್ರಿ. ಇಲ್ಲಿ ಸಂಗೀತ ಟ್ರಾವೆಲ್ಸ್ ಮತ್ತು ಹಂಗೆ ನಮ್ಮದು ಸುಗಮ ಟ್ರಾವೆಲ್ಸ್ ಇಲ್ಲೇ ಐತಿ. 2 ಜೋಡಿಲಿ ಹೊಂಟಿವು. ಕಾಂಪಿಟೇಷನ್ ಮಧ್ಯರಾತ್ರಿ ಜರ್ನಿನ ಕಂಟಿನ್ಯೂ ಮಾಡ್ತಾ ಮುರುಡೇಶ್ವರಕ್ಕೆ ಬಿಟ್ವಿ. ಮುರುಡೇಶ್ವರ ದೇವಾಲಯದ ಒಂದು ದ್ವಾರ ಬಾಗಿಲಕ್ಕೆ ನಮಸ್ಕಾರ ಮಾಡಿಕೊಂಡು ನಮ್ಮ ಜರ್ನಿನ ಹಾಗೆ ಫೈನಲಿ ನಾವಿವಾಗ ಬೆಳಗ್ಗೆ 5 ಗಂಟೆ ಅಷ್ಟರವರೆಗೆ ಇನ್ನೂ 20 ಕಿಲೋಮೀಟ್ರ್ ಉಳಿತು ಕುಂದಾಪುರ. ನಾವಿವಾಗ ಫೈನಲಿ ದಕ್ಷಿಣ ಕನ್ನಡದಲ್ಲಿರೋ ಕುಂದಾಪುರ ಸಮೀಪ ಬಂದ್ವಿ. ಇದು ಯಾವ ಸಿಟಿ ಅಂತ ಹೆಸರು ಗೊತ್ತಾಗ್ತಾ ಇಲ್ಲ, ಬಟ್ ಸಿಟಿ ಮಾತ್ರ ಕ್ರಾಸ್ ಮಾಡಿದ್ವಿ. ಫೈನಲಿ ಬಸ್ ನಮ್ಮದು ಪ್ಲೇಸ್ ಬಂದ್ಬಿಡ್ತು. ನಾವಿವಾಗ ಇಳಾಕತ್ತೀವಿ. ಬಿಟ್ಟು ನೋಡಿ ಸರ್ ನಾನು ಅದ್ರ ಫೋನ್ ಹಚ್ಚಿ ಕೇಳಿದ್ವಿ ನಾವು. ಹಾಯ್ ಫ್ರೆಂಡ್ಸ್, ನಾವಿವಾಗ ಇಲ್ಲಿ ಕುಂದಾಪುರ ಹತ್ರ ಇರೋ ತಲ್ಲೂರು ಬಸ್ ಸ್ಟ್ಯಾಂಡ್ನಲ್ಲಿದ್ದೀವಿ. ನನ್ನ ಫ್ರೆಂಡ್ ಇಲ್ಲಿ ಅದಾನ, ಏನೋ ಫೋನ್ ಹಚ್ಚಿ ಎನ್ಕ್ವೈರಿ ಮಾಡತ್ತಾನ. ಇವಾಗ ನಮ್ಮ ಪಿಕಪ್ ಮಾಡಕ್ಕೆ ಅವ್ರ ಮನೆಯವ್ರು ಬರ್ತಾನಂದಾರ. ಬಂದು ಬೆಳಕು ಹೋಗೋಣ ಬನ್ನಿ ಫ್ರೆಂಡ್ಸ್. ಥಂಡಿ ಮಾತ್ರ ತುಂಬ ಇದೆ ಇಲ್ಲಿ. ಎಷ್ಟಾಯ್ತು ಟೈಮ್ ಇವಾಗ? ಗುಡ್ ಮಾರ್ನಿಂಗ್. ಹಂಗಿದ್ರೆ ಇವಾಗ 5 ಗಂಟೆ ಆಗಿದೆ. ನಾವು ಇಲ್ಲಿ ಭಾರತ್ ಪೆಟ್ರೋಲ್ ಪಂಪ್ ಎದುರುಗಡೆನೆ ವೇಟ್ ಮಾಡಾಕತ್ತೀವಿ. ಯಾರ್ದು
ಅದಲ್ಲ, ಅದು ಕಾರ್ ಗಾಡಿ ನಿಮ್ದಲ್ಲ ಅದ ನನಗೆ ಗೊತ್ತಿಲ್ಲ. ಇದು ಚಾಕ್ಲೇಟ್ ಕಲರ್ ಐತಿ. ಹಂಗೆ ಗಾಡಿಗಳು ಬರಾಕತ್ತಾವು. ಸ್ವಲ್ಪ ಚಳಿ ಐತಿ, ಆದ್ರೆ ಸ್ವಲ್ಪ ಜಾಕೆಟ್ ಗಿಕೆಟ್ ಹಾಕೊಂಡೆಲ್ಲ ಪದಸ್ರಿ ಪ್ಯಾಕದು. ಆಮೇಲೆ ಸಿಗುತ್ತೀನಿ. ಇಷ್ಟೆಲ್ಲ ಮಾತಾಡೋ ಅಷ್ಟರಲ್ಲಿ ಅವ್ರ ಮನೆಯವರು ಕೂಡ ಬಂದಿದ್ದರು. ನಮ್ಮನ್ನು ಪಿಕಪ್ ಮಾಡಿಕೊಂಡು ಅವ್ರ ಮನೆ ಕಡೆ ನಾವು ಹೊರಟ್ವಿ. ಅವ್ರ ಮನೆ ಲೊಕೇಶನ್ ರೀಚ್ ಆದ್ವಿ. ಮುಂದ್ಗಡೆನೇ ಅವ್ರು ವರ್ಕ್ ಮಾಡುವಂಥ ಒಂದು KEB, ಅದನ್ನ ನೋಡಿಕೊಂಡು ವೈಷ್ಣವಿಗೆ ಹಾಯ್ ಅಂತ ಹೇಳ್ತಾ ಟಿಫಿನ್ ಮಾಡ್ತಾಯಿದ್ವಿ. ವೈಷ್ಣವಿ ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡ್ತಾಯಿದ್ಲು. ಹಂಗೆ ಅವ್ರ ಜೊತೆ ನಾವು ಕೂಡ ನಾಷ್ಟ ಮುಗಿಸ್ಕೊಂಡ್ವಿ. ಅವ್ಳ ಮಾತು ಕೇಳೋಣ ಬನ್ನಿ. ಬಾ ಅಂತ ಹೇಳಲ್ಲ ಮತ್ತೆ ಹೇಳ್ತೆ ಅಜ್ಜಿ ರೆಡಿ ಆಗಿ ಹೋಗೋಣ ಅಂತ ಹೇಳ. ಏನಂತ ಹೇಳಿದೆ ಆಮಿ? ಹಲೋ ಅಜ್ಜಿ ಏನಂತ ಬರ್ತಾರಂತ? ಹಾಂ ರೆಡಿ ಆಗಂತೇಳಿ. ನೀನು ಹಿಂಗೆ ಬರ್ತೀನಿ ಡ್ರೆಸ್ ಹಾಕೋತೇವ? ಬೇರೆ ಡ್ರೆಸ್ ಹಾಕೋತಿ ಹಿಂಗೆ ಬರ್ತೀವಿ? ಹಾಂ 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 ಎಲ್ಲಿಟ್ಟಿ ಮತ್ತೆ ಬಟ್ಟೆ? ಹಾಂ. ವೈಷ್ಣವಿ ಜೊತೆ ಹರಟೆ ಹೊರಡ್ಕೊಂಡು ನಾವು ಬಂದಿರೋ ಸ್ಕೂಟಿನ ತೆಗೆದ್ವಿ. ಹಾಗೆ ಹೊಸ ಸ್ಕೂಟೀಸ್ ಕೂಡ ಟ್ರಯಲ್ ಕೂಡ ನೋಡಿದ್ವಿ. ಇಬ್ಬರು ಕೂಡ ತುಂಬ ಚೆನ್ನಾಗಿತ್ತು. ನಾನು ಕೂಡ ಒಂದು ರೌಂಡ್ ಟ್ರಯಲ್ ಮಾಡಿದೆ, ಸಖತ್ತಾಗೆ ಓಡ್ತು. ಅಲ್ಲಿಂದ ದೇವಾಲಯಕ್ಕೆ ಹೋಗ್ಬೇಕಂತ ರೆಡಿ ಆಗ್ತಾಯಿದ್ವಿ. ವೈಷ್ಣವಿ ಕೂಡ ಓಡಿ ಕರ್ಟನ್ ತೆಗೆಯೋಕ್ಕೆ ಓಡಾಡ್ತಾ ಇದ್ಲು. ಅವ್ರ ಫ್ಯಾಮ್ಲಿ ನಾವು ಕೂಡ ರೆಡಿ ಆಗ್ವಿ. ದೇವಾಲಯಕ್ಕೆ ಹೋಗ್ಬೇಕಂತ ರೆಡಿಯಾಗಿ ಕಾರನ್ನ ತೆಗೆದುಕೊಂಡು ದೇವಾಲಯಕ್ಕೆ ಹೊರಟ್ವಿ. ಇಲ್ಲೆಲ್ಲ ಪೊಲೀಸ್ ಟ್ರಿಕ್ ಅಂತ ಹೇಳಿ ಸೀಟ್ ಬೆಲ್ಟ್ ಹಾಕಂತ ಮನೆಯವ್ರು ಹೇಳಿದರು. ಸೀಟ್ ಬೆಲ್ಟ್ ಕೂಡ ಕಂಪಲ್ಸರಿಯಾಗಿ ಹಾಕ್ಕೊಂಡು ರೋಡ್ನ ರೀಚ್ ಆದ್ವಿ. ಅಲ್ಲಿಂದ ಒಂದು 50 ಕಿಲೋಮೀಟರ್ಸ್ ಕಾರ್ ಡ್ರೈವ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ದೇವಾಲಯ ಕೂಡ ಸಮೀಪ ಬಂತು. ದೇವಾಲಯನ ಎಂಟ್ರಿ ಆದ್ವಿ. ನಾವು ಬಂದಿರೋ ದೇವಾಲಯದ ಹೆಸರು ಶ್ರೀ ಕಾಳಿ ದುರ್ಗಾ ಪರಮೇಶ್ವರಿ ದೇವಾಲಯ ಟೆಂಪಲ್ ಅಂತ. ಇಲ್ಲಿಯ ಒಂದು ವಾತಾವರಣ ನಮ್ಗೆ ತುಂಬಾ ಇಷ್ಟ ಆಯಿತು. ಅಂತ ಪದ್ಧತಿ ಕೂಡ ತುಂಬಾ ಇಷ್ಟ ಆಯಿತು. ದೇವಾಲಯಕ್ಕೆ ಹೋಗೋ ಮುಂಚೆ ಒಂದೆರಡು ಕಾಯಿ, ಕರ್ಪೂರ, ಹೂವಿನ ಹಾರ ಮತ್ತು ಊದಿನ ಕಡ್ಡಿನ ತಗೊಂಡ್ವಿ. ಇಲ್ಲಿಂದ ಮದುವೆ ಛತ್ರನ ನೋಡಿಕೊಂಡು ನಾವು ಹಾಗೆ ಮುಂದೆ ಹೋಗ್ತಾ ಇದ್ವಿ. ದೇವಾಲಯದ ಪ್ರವೇಶವಾಗ್ತಿದ್ದಂತೆ ದೇವಾಲಯ ತುಂಬ ಸುಂದರವಾಗಿಯೇ ಕಾಣ್ತಾ ಇತ್ತು. ದೇವಾಲಯದ ಒಳಗಡೆ ಹೋಗಿ ಸಿಗೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿಂದ ದೇವಾಲಯದ ಗರ್ಭಗುಡಿ ಒಳಗೆ ನಾವು ಎಂಟ್ರಿ ಆದ್ವಿ. ದೇವಾಲಯದ ಗರ್ಭಗುಡಿನ ಪೂರಾ ವಿಡಿಯೋ ಮಾಡಬೇಕಂದ್ರೆ ಅಲ್ಲಿಯ ರೂಲ್ಸ್ ಪ್ರಕಾರ ವಿಡಿಯೋ ಫೋಟೋಗ್ರಫಿ ಮಾಡೋ ಹಾಗಿರಲಿಲ್ಲ. ಅದು ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಸ್ವಲ್ಪನೇ ವಿಡಿಯೋ ಮಾಡಬೇಕಾಗಿ ಬಂತು. ನೀವು ನೋಡ್ತಾ ಇರೋದು ದೇವಿ ಮೂರ್ತಿ ಇಷ್ಟೇ ಕಂಡಿರೋದು. ಪೂರಾ ವಿಡಿಯೋ ಮಾಡೋಕ್ಕೆ ಅಲ್ಲಿನ ಕಮಿಟಿ ನಮ್ಮನ್ನು ಬಿಡಲಿಲ್ಲ. ಹಾಗಾಗಿ ವಿಡಿಯೋನ ಎಂಡ್ ಮಾಡಬೇಕಾಗಿ ಬಂತು. ಇಲ್ಲಿ ಕಾಣ್ತಾ ಇರೋದೇ ಈ ದೇವಿಯ ಮೂರ್ತಿ. ಅಲ್ಲಿಂದ ದೇವಿಗೆ ನಮಸ್ಕರಿಸಿ ನಾವು ಪ್ರಸಾದವನ್ನು ಸ್ವೀಕಾರ ಮಾಡಿ ಹಾಗೆ ಹೊರಗಡೆ ಬಂದ್ವಿ. ನಾವು ತುಂಬ ದೂರಿಂದ ಬಂದಿರುತ್ತೇವೆ ಅಂದರೆ ಜನಕ್ಕೆ ತೋರ್ಸೋಕ್ಕಾದರೂ ವಿಡಿಯೋ ಮಾಡಬೇಕಂತ ನನ್ನ ಮನಸ್ಸಿನಲ್ಲಿತ್ತು. ಅಲ್ಲಿ ಅವರು ವಿಡಿಯೋ ಮಾಡೋಕ್ಕೆ ಬಿಡದ ಕಾರಣ ವಿಡಿಯೋನ ಅಷ್ಟೇ ಮಾಡಿಕೊಂಡು ಹೊರಗಡೆ ಬರಬೇಕಾಗಿ ಬಂತು. ಇಲ್ಲಿಂದ ಫ್ಯಾಮಿಲಿ ಸಮೇತ ನಾವು ಗ್ರೂಪ್ ಫೋಟೋ ಒಂದು ತೆಗೆಸ್ಕೊಂಡು ಗರ್ಭಗುಡಿಯ ದ್ವಾರ ಬಾಗಿಲಕ್ಕೆ ಒಂದು ನಮಸ್ಕರಿಸಿ ನಮ್ಮ ಕಾರ್ನ ನಾವು ಸ್ಟಾರ್ಟ್ ಮಾಡ್ಕೊಂಡು ಮನೆ ಕಡೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಬನ್ನಿ ಫ್ರೆಂಡ್ಸ್, ಮತ್ತೆ ರೋಡ್ ಮೇಲೆ ಹೋಗೋಣ. ಪಾರ್ಟ್ 1 ಇಲ್ಲಿಗೆ ಪಾರ್ಟ್ 2 ವಿಡಿಯೋ ನೋಡ್ಬೇಕಂತ ಅನ್ಸಿದ್ರೆ ಕೆಳಗಡೆ ಬಯೋದಲ್ಲಿ ಲಿಂಕ್ ನೋಡ್ಬೋದು. ಪಾರ್ಟ್ 2ದಲ್ಲಿ ಸಿಗ್ತೀನಿ. ಬಾಯ್.